ಮಾತೃ ಸಮಾನರಾದ ಚೆನ್ನಮ್ಮ ದೇವೇಗೌಡರು ಬೆಳಿಗ್ಗೆ ನಾನು ಸುಮಾರು ಟೈಮ್ ಅಲ್ಲೇ ಕಾಲ ಕಳೆದೆ. ಆದರೆ ವಿಧಿ ನಿಯಮವನ್ನು ನಾವ್ಯಾರು ಕೂಡ ಮೀರಕ್ಕಾಗೋದಿಲ್ಲ. ನಮ್ಮೆಲ್ಲರಿಗೂ ಕೂಡ ಮಾತೃ ಸಮಾನರಾಗಿ ಬಡವರನ್ನ, ಸಾಮಾನ್ಯರನ್ನ, ಬಡತನ ರೇಖೆಯಲ್ಲಿದ್ದಂಥ ಬಹುತೇಕರಿಗೆ ಆಶ್ರಯವನ್ನು ನೀಡೋ ಜೊತೆಯಲ್ಲಿ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ತೆರೆಮರೆಯಲ್ಲೇ ನಮ್ಮೆಲ್ಲರ ರಾಷ್ಟ್ರದ ಮಾಜಿ ಪ್ರಧಾನಿಗಳ ದೇವೇಗೌಡರ ಒಂದು ಉತ್ತುಂಗ ಕೊಂಡೊಯ್ತಕ್ಕಂಥದಕ್ಕೆ ಇವರ ದೂರದೃಷ್ಟಿಯ ಚಿಂತನೆ, ಇವರ ಸಂಕಲ್ಪ, ಇವರು ಮಾಡ್ತಕ್ಕಂಥ ಪೂಜಾ ಫಲ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಚೆನ್ನಮ್ಮನವರು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ತಾಯಿಯಾಗಿರಲಿಲ್ಲ, ಸಹಸ್ರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ಹಾಸನ ಜಿಲ್ಲೆ ಬರ್ತಕ್ಕಂಥ ಎಲ್ಲ ವರ್ಗದ ಬಡವರಿಗೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದಕ್ಕೆ ಅವರ ಹೃದಯ ಸ್ಪರ್ಶಿ ಸಂದೇಶಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ರಾಷ್ಟ್ರದ ನಾಯಕರಾಗಿ ದೇಶದ ಅನೇಕ ವ್ಯವಸ್ಥೆಗಳನ್ನು ಬದಲಾವಣೆ ತಂದಿದ್ದಂಥ ಸನ್ಮಾನ್ಯ ದೇವೇಗೌಡರ ತೆರೆಮರೆಯ ಒಂದು ದೊಡ್ಡ ಶಕ್ತಿ ಚೆನ್ನಮ್ಮನವರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅಂತ ಒಬ್ಬ ಮಹಾನ್ ತಾಯಿಯನ್ನು ಭಗವಂತನ ಪ್ರಾರ್ಥನೆ ಮಾಡೋಣ. ಇವರು ಮತ್ತೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟಿ ಬರುವುದರ ಮುಖೇನ ರಾಷ್ಟ್ರದ, ರಾಜ್ಯದ ಅಭಿವೃದ್ಧಿಯ ಸಂಕೇತವಾಗಿ ಸಾಮಾನ್ಯರಿಗೂ ಕೂಡ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇವರ ಚಿಂತನೆಗಳು ಅಮರವಾಗಿರಬೇಕು ಅನ್ನೋದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.